ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಸ್ಪ್ರಿಂಗ್ ಆನಿಯನ್ ಈರುಳ್ಳಿ ತಪ್ಪಲತ್ತಾರಲ್ರಿ, ಅದನ್ನು ಒಂದು ಕಾಳನ್ನ ಹಾಕಿ ಮಾಡಾಕ್ತಾನೆ. ಅದು ಹುಳ್ಳಿ ಕಾಳು ಭಾಳ ಟೇಸ್ಟಿ ಆಗ್ತದೆ ಅಂತೇಳಿ ಹುಳ್ಳಿ ಕಾಳನ್ನ ಹಾಕಿ ಮಾಡಿ ತೋರ್ಸಾಕ್ತಾನೆ. ಬೆಸ್ಟ್ ಆಗಿರ್ತದೆ ರೀ, ನೀವು ಮಾಡಿ ನೋಡಿರಿ. ಈಗ ನೋಡಿರಿ, ನಾನು ಹುಳ್ಳಿ ಕಾಳಿನಿಂದ ಈ ಸ್ಪ್ರಿಂಗ್ ಆನಿಯನ್ನ ಅಥವಾ ಈರುಳ್ಳಿ ತಪ್ಪಲತ್ತಾರಲ್ರಿ ಅದನ್ನು ಇದು ಈರುಳ್ಳಿ ಸೊಪ್ಪಿನ ಪಲ್ಯ ಅಲ್ರಿ, ಅದನ್ನು ಹಾಕಿದ್ರಿಂತ ಭಾಳ ಟೇಸ್ಟ್ ಬರ್ತೈತಿ. ಇದನ್ನೆಲ್ಲ ನಾ ಕಟ್ ಮಾಡಿ ತೊಳೆದು ಇಟ್ಕೊಂಡೀನಿ. ಇವನು ಈರುಳ್ಳಿ ಚಿಕ್ಕದಾಗಿರುವಂಥ ಈರುಳ್ಳಿ ಕೂಡ ಅದ್ರ ಜೊತೆ ಹಾಕಿದ್ರೆ ಭಾಳ ಟೇಸ್ಟ್ ಬರ್ತೈತಿ. ಈಗ ಹುಳ್ಳಿ ಕಾಳನ್ನು ಕುದಿಸಿಟ್ಕೊಂಡೇನ್ರಿ, ಸ್ವಲ್ಪ ಎಷ್ಟು ಬೇಕಷ್ಟ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ನಾ ಒಂದು ಮಾಪಲೆ ಕುದಿಸಿಟ್ಕೊಂಡೀನಿ. ಈಗ ಒಂದು ದೊಡ್ಡ ಬೌಲ್ನಷ್ಟು ಅವನ್ನ ನಾನು ಈಗ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಾಕತ್ತಾನೆ. ಎಣ್ಣೆ ಕಾಸಾಕಿಟ್ಟ ಅದನ್ನು ಏನೂ ಇಲ್ಲರಿ, ಅದು ಭಾಳ ಈಜಿ ಮೆಥಡ್ ಐತಿ, ಭಾಳ ಟೇಸ್ಟಾಗಿರ್ತೈತಿ. ಅದಕ್ಕೆ ನಾ ಇದನ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಾನೆ. ಅದನ್ನು ಕುದಿಸ್ಕೊಂಡು ತೊಗೊಂಡಿದ್ದ ಈ ಕಾಳು ಇರ್ತೈತಲ್ರಿ, ಬೆಳ್ಳುಳ್ಳಿ ಹಾಕಿದ ತಕ್ಷಣ ಆ ಕುದಿಸಿದ ಕಾಳು ಹಾಕೋರಿ ಫಸ್ಟ್. ಇದೊಂದು ಮಾಡೋ ಮೆಥಡ್ ಐತಿ, ಅದಕ್ಕೆ ನಾನು ನಿಮಗೆ ಹೇಳ್ಕೊಡಾಕ್ತಾನೆ. ಯಾಕಂದ್ರೆ ಅದು ಈರುಳ್ಳಿ ಸೊಪ್ಪ ಮೆತ್ತಗೆ ಒಂಥರ ಆಗಬಾರ್ದು, ಅದು ಯಾಕೆ ಇದ್ರ ಜೊತೆ ಚಂದ ಮಿಕ್ಸ್ ಆಗ್ಬೇಕ್ರಿ. ಅದಕ್ಕೆ ಕಾಳು ಫಸ್ಟ್ ಹಾಕಿ ಈರುಳ್ಳಿ ಸೊಪ್ಪನ್ನು ಅದ್ರ ಮೇಲೆ ಹಾಕ್ಬೇಕು. ಅಂದ್ರೆ ಅದು ಹೆಂಗಿದ್ದಂಗೆ ಇರ್ತೈತೆ ರೀ, ಅದು ಮುದುಡ್ಕೊಳ್ಳಂಗಿಲ್ಲ, ಚಂದ ಇರ್ತೈತಿ, ಮಸ್ತ್ ಇರ್ತೈತಿ. ಅದಕ್ಕೆ ಇದೊಂದು ಮೆಥಡ್ ಐತಿ, ಇದೊಂದು ಟಿಪ್ ಇರೋದ್ರಿಂತ ಹೇಳ್ಕೊಡಾಕ್ತಾನೆ ನಾನು. ಇದ್ರ ಮೇಲೆ ನೋಡ್ರಿ, ಈಗ ಇದನ್ನೆಲ್ಲ ಹಾಕಿದ್ರೆ ಅದು ಹೆಂಗಿರ್ತೈತೆ ಹಂಗೆ ಇರ್ತೈತೆ, ಅದು ಬೆಸ್ಟಾಗಿರ್ತೈತೆ ಪಲ್ಯ. ಅದನ್ನು ಫಸ್ಟು ಆ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಿದ್ರೆ ಅದು ಮುದುಡ್ಕೊಂಡ್ಬಿಡ್ತೈತಿ. ಅದಕ್ಕೆ ನೋಡಿರಿ, ಚಿಕ್ಕದಾಗಿ ಈರುಳ್ಳಿ ಇರ್ತಾವಲ್ರಿ, ಅದನ್ನು ಸೇರಿಸ್ರಿ ಇದ್ರ ಜೊತೆ, ಬೆಸ್ಟ್ ಆಗುತ್ತದೆ. ಇದೊಂದು ನಾನು ಈಗ ಹುಳ್ಳಿ ಕಾಳನ್ನ ಹಾಕೇನಲ್ರಿ, ನೀವು ಬೇರೆ ಕಾಳನಾಗೂ ಹಾಕೋಬೋದು. ಹೆಸರು ಕಾಳು ಯಾವುದಾದ್ರೂ ಕಾಳನಾಗ ಹಾಕೋಬೋದು, ಅಲಸಂದಿ ಕಾಳನಾಗ ಹಾಕೋಬೋದು. ಈ ಹುಳ್ಳಿ ಕಾಳಿಗೆ ಇದಕ್ಕೆ ಕಾಂಬಿನೇಷನ್ ಚಂದ ಇರ್ತೈತೆ ಅಂತೇಳಿ ನಾ ಮಾಡಾಕ್ತಾನೆ. ಭಾಳ ಬೆಸ್ಟಾಗಿರ್ತೈತೆ ರೀ, ನೀವು ಇದೇ ಥರ ಮಾಡಿರಿ. ಇದಕ್ಕೊಂದು ಮೆಥಡ್ ಐತೆ ಅಂತೇಳಿ ಹೇಳಾಕ್ತಾನೆ. ನೋಡಿರಿ, ಈಗ ನಾನು ಅರಿಶಿನ ಪುಡಿ ಸ್ವಲ್ಪ ಹಾಕೊಳಾಕ್ತಾನೆ. ಅದನ್ನೆಲ್ಲ ತೊಳೆದಿಟ್ಕೊಂಡಂಥ ತಪ್ಪಲನ್ನು ಅದಕ್ಕೆ ಹಾಕಿ ಬಿಡುತ್ತಾ ಸ್ವಲ್ಪ ಮುಚ್ಚಿಡ್ರಿ. ಅದನ್ನ ಒಂದು 5 ನಿಮಿಷ ಮುಚ್ಚಿಟ್ರಿ ಅಂದ್ರೆ ಅದು ಕಾಳಿನ ಮೇಲೆ ಅದು ಸ್ಟೀಮ್ ಒಳಗೆ ಬೇಯ್ತೈತದು. ನೋಡಿರಿ, ಈಗ ಆಗಿತ್ತು ನೋಡಿರಿ. ಈಗ ಸೊಪ್ಪಿಂದು ಅದು ಚಂದ ಬರ್ತೈತೆ, ಅದು ಈಗ ಮಸ್ತಾಗಿರ್ತೈತೆ. ಅದು ಅದನ್ನು ಸೊಪ್ಪನ್ನು ಎಣ್ಣೆ ಒಳಗೆ ಹಾಕೋದ್ರಿಂತ ಅದು ಬಾಡ್ಕೊಂಡ್ಬಿಡ್ತೈತೆ, ಅದು ಬಾಡಿ ಅಂತ ಮುದುಡಿ ಆಗಿಬಿಡ್ತೈತೆ. ಅದಕ್ಕೆ ನಾವು ಹಿಂಗೆ ಬಳಸ್ಬೇಕ್ರಿ ಈ ಸೊಪ್ಪನ್ನು. ಈಗ ನೋಡಿರಿ, ಇದಕ್ಕೆ ಅರಿಶಿನ ಪುಡಿ ಹಾಕೈತಿ, ಮತ್ತು ಖಾರ ಉಪ್ಪು ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟಷ್ಟು ನಿಮ್ಮ ಇಷ್ಟ, ಅದು ಹಾಕೋರಿ. ನಾ ಇಲ್ಲೇ ಮಸಾಲೆ ಖಾರ ಹಾಕಾಕತ್ತಾನೆ. ಇದಕ್ಕೆ ಮಸಾಲೆ ಖಾರ ಹಾಕಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಸರಿಯಾಗಿ ಹಾಕಿಬಿಡ್ರಿ. ಭಾರಿ ಮಸ್ತಾಗಿರ್ತೈತೆ ರೀ ಇದು ಪಲ್ಯ. ಇದೇ ಥರ ಮಾಡಿದ್ರೆ ನೀವು ಭಾಳ ಅಂದ್ರೆ ಭಾಳ ಬೆಸ್ಟ್. ಸೀಸನ್ದಾಗ ಇದು ಎಳೆದು ಸಿಗ್ತಿರ್ತೈತೆ ಪಲ್ಯ. ಎಳೆ ಪಲ್ಯ ಸಿಕ್ಕಾಗ ಇದನ್ನ ತೊಗೊಂಡು ಈ ಥರ ಮಾಡೋಕೆ ಕಲಿಬೇಕು. ಈಗ ನೋಡಿರಿ, ಅದಕ್ಕೆ ಹೆಸ್ರು ಕಾಳು ಹಾಕಿದ್ರೂ ಹೆಸ್ರು ಕಾಳು ಫಸ್ಟ್ ಕುದಿಸ್ಕೋಬೇಕು. ಕುದಿಸಿಂದ ಇದು ಆನಿಯನ್ ಇದ್ರದ್ದು ಈರುಳ್ಳಿ ಸೊಪ್ಪನ್ನು ಹಾಕಬೇಕು. ಸೊಪ್ಪನ್ನು ಹಾಕಿ ಆಮೇಲೆ ಒಂಚೂರು ಖಾರ ಉಪ್ಪು ಸ್ವಲ್ಪ ಯಾವ್ದು ಬೇಕಾದ್ರೂ ಖಾರ ಉಪ್ಪು ಹಾಕೋಬೇಕು. ಇಷ್ಟ ಸಿಂಪಲ್ ಆಗಿರೋ ಒಂದು ಪಲ್ಯ ರೀ, ಮಾಡ್ಯಾರ ನೋಡ್ರಿ ನೀವು, ಎಷ್ಟು ಮಸ್ತಾಗಿರ್ತೈತಿ. ನಮ್ಮ ಚಾನಲ್ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ಈಗ ನೋಡಿರಿ, ನಾನು ಇದನ್ನ ಸರ್ವ್ ಮಾಡೋದು ತೋರ್ಸಾಕ್ತೀನಿ. ಪಲ್ಯ ಭಾರಿ ಮಸ್ತಾಗಿರ್ತೈತಿ. ಇದನ್ನ ಚಪಾತಿ ಜೊತೆ ತಿನ್ಬೋದು ರೀ, ರೊಟ್ಟಿ ಜೊತೆ ತಿನ್ಬೋದು. ಅನ್ನ ಬಿಸಿದು ಮಾಡಿ ತುಪ್ಪ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಭಾಳ ಅಂದ್ರೆ ಟೇಸ್ಟ್ ಆಗಿರುವಂಥ ಒಂದು ಹುಳ್ಳಿ ಕಾಳಿನ ಸ್ಪ್ರಿಂಗ್ ಆನಿಯನ್ ಹಾಕಿ ಮಾಡಿದಂಥ ಪಲ್ಯ ಇದು. ಅದಕ್ಕೆ ನಾನು ಇವತ್ತು ಇದನ್ನು ಮಾಡಿ ವಿಡಿಯೋ ಮಾಡಿ ತೋರ್ಸಾಕ್ತೀನಿ. ಇದಕ್ಕೆ ಭಾಳಷ್ಟು ಬೆಳ್ಳುಳ್ಳಿ ಹಾಕಿರಿ ಮತ್ತು ಸೊಪ್ಪು ಆಮೇಲೆ ಹಾಕಿರಿ. ಇದು ಟಿಪ್ಸ್ ಹೇಳ್ಕೊಡಾಕ್ತೀನಿ. ಮತ್ತು ಅದನ್ನು ಯಾವ್ದು ಬೇಕಾದ ನಿಮಗೆ ಇಷ್ಟವಾದ ಕಾಳನ್ನ ಹಾಕಿರಿ. ಸ್ವಲ್ಪ ಖಾರ ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ರೆ ಸ್ಟೀಮ್ ಒಳಗೆ ಅದು ಬೆಸ್ಟಾಗಿರುವಂಥ ಒಂದು ಪಲ್ಯ ರೆಡಿಯಾಗಿರ್ತೈತೆ ರೀ.